ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದು. ಕ್ವೆಶ್ಚನ್ಸ್ ಅಂದರೆ ಕ್ವೆಶ್ಚನ್ ಮಾಡಿರ್ತಾರೆ. ಅದರಲ್ಲಿ ಹೇಗೆ ಎರಡು ಥರ ಇದೆ, WH ಕ್ವೆಶ್ಚನ್ ಅಂತ, ಒಂದು ಎಸ್ ಆರ್ ನೋ ಕ್ವೆಶ್ಚನ್ ಅಂತ. ಹಾಗೆಯೇ ಇಂಪರೇಟಿವ್ ಸೆಂಟೆನ್ಸ್ನಲ್ಲಿ ಎರಡು ಥರ ಇದೆ. ಒಂದು ಹೀಗೆ ಮಾಡುವಂಥ ರಿಕ್ವೆಸ್ಟ್ ಮಾಡೋದು, ಹೀಗೆ ಮಾಡುವಂಥ ಆರ್ಡ್ರ್ ಮಾಡೋದು. ಈಗ ಇಲ್ಲೊಬ್ಬರು ಶಂಕರ್ ಸಿಂಗ್ ಅಂತ ಇದ್ದಾರೆ. ಅವರು ಹಿ ಮೀಟ್ಸ್ ಯು, ಯುವರ್ ಕೊಲೀಗ್ ಮಿಸ್ಟರ್ ಶಂಕರ್ ಸಿಂಗ್ ಮೀಟ್ಸ್ ಯು ಆ್ಯಂಡ್ ಗಿವ್ಸ್ ಯು ಅ ಚೆಕ್. ಒಂದು ಚೆಕ್ ಕೊಡ್ತಾರೆ ನಿಮಗೆ. ಮತ್ತು ಅವ್ರು ಹೇಳ್ತಾರೆ ಐ ಆಮ್ ನಾಟ್ ಕಮಿಂಗ್ ಟು ದಿ ಆಫೀಸ್ ಟುಡೇ. ಈಗ ಅವರೊಂದು ಚೆಕ್ ಕೊಟ್ಟಿದ್ದಾರೆ ಮತ್ತು ಆಫೀಸಿಗೆ ಇವತ್ತು ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಹೇಳ್ತಾರೆ ಗಿವ್ ದಿಸ್ ಟು ದಿ ಅಕೌಂಟೆಂಟ್, ಅಂದರೆ ನೀವೀಗ ಅಕೌಂಟೆಂಟ್ ಹತ್ರ ಹೋಗ್ಬೇಕು ನಿಮ್ಮ ಆಫೀಸಲ್ಲಿ. ಟೆಲ್ ಹಿಮ್ ದಟ್ ಐ ಕಲೆಕ್ಟೆಡ್ ದಿಸ್ ಫ್ರಮ್ ಬಜಾಜ್ ಫೈನಾನ್ಸ್. ಸೊ ಬಜಾಜ್ ಫೈನಾನ್ಸ್ನವರಿಂದ ನಾನು ಈ ಚೆಕ್ನ ತೊಗೊಂಡೆ ಅಂತ ಹೇಳಿ ಅವರಿಗೆ ಇದನ್ನು ಕೊಡಿ ಅಂತ ನಿಮಗೆ ಹೇಳಿದ್ದಾರೆ. ಈಗ ನೀವು ಹೌ ಡು ಯು ರಿಪೋರ್ಟ್ ದ ಸೇಮ್ ಟು ಯುವರ್ ಅಕೌಂಟೆಂಟ್. ಇಲ್ಲಿ ತುಂಬ ಮುಖ್ಯವಾದ್ದೇನೆಂದರೆ ಶಂಕರ್ ಸಿಂಗ್ ಅನ್ನೋರು ನಿಮ್ಮನ್ನು ಮೀಟ್ ಮಾಡಿ ನಿಮಗೆ ಇಷ್ಟೆಲ್ಲ ಹೇಳಿದ್ದಾರೆ ಮತ್ತು ನೀವೀಗ ಇದನ್ನು ರಿಪೋರ್ಟ್ ಮಾಡಬೇಕು. ಯಾರಿಗೆ? ಅಕೌಂಟೆಂಟ್ಗೆ. ಸೊ ಯಾವ ಥರ ಹೋಗಿ ನೀವು ಅವ್ರಿಗೆ ಇಂಗ್ಲೀಷಲ್ಲಿ ಹೇಳ್ತೀರಾ ಅನ್ನೋದು ಈಗ ತುಂಬ ಮುಖ್ಯ. ಸೊ ಈಗ ಮಿಸ್ಟರ್ ಶಂಕರ್ ಸಿಂಗ್ ಇನ್ಫಾರ್ಮ್ ಮೀ. ಈಗ ನೀವು ಅಕೌಂಟೆಂಟ್ ಹತ್ರ ಹೋಗಿದ್ದೀರಾ, ಹಲೋ ಸರ್ ನಮಸ್ತೆ ಅಂತೆಲ್ಲ ಹೇಳಿದ್ದೀರಾ. ಅವ್ರ ಹತ್ರ ಹೇಳ್ತಾ ಇದ್ದೀರಾ ಮಿಸ್ಟರ್ ಶಂಕರ್ ಸಿಂಗ್ ಇನ್ಫಾರ್ಮ್ ಮೀ ದ್ಯಾಟ್ ಹೀ ಈಸ್ ನಾಟ್ ಅಟೆಂಡಿಂಗ್ ಆಫೀಸ್ ವರ್ಕ್ ಟುಡೇ. ಅವರು ಇವತ್ತು ಆಫೀಸಿಗೆ ಬರ್ತಾ ಇಲ್ಲ, ಹಾಗಾಗಿ ಅವ್ರು ಹೇಳಿರೋದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅವರು ಇವತ್ತು ನನಗೆ ಸಿಕ್ಕಿದ್ರು, ಶಂಕರ್ ಸಿಂಗ್ ಅನ್ನೋರು ಸಿಕ್ಕಿದ್ರು. ಅವ್ರು ಇವತ್ತು ಅಟೆಂಡ್ ಮಾಡ್ತಾ ಇಲ್ಲ ಆಫೀಸಿಗೆ ಬರ್ತಾ ಇಲ್ಲ. ನೆಕ್ಸ್ಟ್ ಏನು? ಹಿ ಆಸ್ಕ್ಡ್ ಮೀ ಟು ಹ್ಯಾಂಡ್ ಇಟ್ ಓವರ್ ಟು ಯು. ಈಗ ಅವರೇನು ಕೇಳಿದ್ದಾರೆ? ಐ ಆಮ್ ನಾಟ್ ಕಮಿಂಗ್ ಅಂತ ಹೇಳಿದ್ದಾರೆ, ಅದನ್ನು ರಿಪೋರ್ಟ್ ಮಾಡಾಯಿತು. ಗಿವ್ ದಿಸ್ ಟು ದಿ ಅಕೌಂಟೆಂಟ್ ಅಂದರೆ ಹಿ ಆಸ್ಕ್ಡ್ ಮೀ ಟು ಗಿವ್ ದಿಸ್ ಅಂತ ಹೇಳಿದ್ದಾರೆ. ಯಾವುದು? ಚೆಕ್. ಅವರು ನಿಮಗೆ ಫಸ್ಟ್ ಒಂದು ಚೆಕ್ ಕೊಟ್ಟಿದ್ದಾರೆ, ಗಿವ್ ದಿಸ್ ಅಂತ ಹೇಳಿದ್ದಾರೆ. ನೀವೇನು ಹೇಳ್ತಾ ಇದ್ದೀರಾ? ಹಿ ಆಸ್ಕ್ಡ್ ಮೀ ಟು ಹ್ಯಾಂಡ್ ಇಟ್ ಓವರ್ ಟು ಯು ಅಂತ ಚೆಕ್ನ ಅವರಿಗೆ ಕೊಡ್ತಾ ಇದ್ದೀರಾ. ಆಮೇಲೆ ಏನು ಹೇಳ್ತೀರಾ? ಹಿ ಆಲ್ಸೋ ಕಮ್ಯುನಿಕೇಟೆಡ್ ಟು ಮೀ ಟು ಟೆಲ್ ಯು ದ್ಯಾಟ್ ಹಿ ಕಲೆಕ್ಟೆಡ್ ದಿಸ್ ಫ್ರಮ್ ಬಜಾಜ್ ಫೈನಾನ್ಸ್. ಸೊ ಬಜಾಜ್ ಫೈನಾನ್ಸಿಂದ ನಾನು ಕಲೆಕ್ಟ್ ಮಾಡಿದೆ ಅಂತಲೂ ನೀವು ಅಕೌಂಟೆಂಟಿಗೆ ತಿಳಿಸಿ ಅಂತ ನಿಮ್ಗೆ ಹೇಳಿದ್ದಾರೆ. ಇದಿಷ್ಟನ್ನು ಹೇಳಿದ್ದೀರಾ. ಅಂದರೆ ಇಲ್ಲಿ ಯಾವುದೋ ಪ್ರಶ್ನೆಗಳಿಲ್ಲ. ಇಲ್ಲೇನೇನಿದೆ ನೋಡು, ಇದನ್ನು ತಗೋ, ಏನು ಚೆಕ್ ತಗೋ, ನಾನು ಬರ್ತಿಲ್ಲ ಅಂತ ಹೇಳು, ಆಮೇಲೆ ಇದನ್ನು ಅಕೌಂಟೆಂಟ್ಗೆ ಕೊಡು, ಮತ್ತು ಅಕೌಂಟೆಂಟಿಗೆ ಹೇಳು ನಾನು ಇದನ್ನು ಬಜಾಜ್ ಫೈನಾನ್ಸಿಂದ ಕಲೆಕ್ಟ್ ಮಾಡಿದ್ದು ಅಂತ. ಸೊ ಎಲ್ಲವೂ ಇನ್ಸ್ಟ್ರಕ್ಷನ್ಸ್ಗಳೇ, ಹೀಗೆ ಮಾಡು, ಇದನ್ನೇ ಹೀಗೆ ತೊಗೊಂಡೆ ಹಾಗೆ ತೊಗೊಂಡೆ, ಈ ಥರ. ಹಾಗಾಗಿ ನಾವು ಈ ಥರ ಸೆಂಟೆನ್ಸ್ಗಳನ್ನು ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ಈ ಸ್ಲೈಡಲ್ಲಿ ಕಲ್ತ್ಕೊಂಡ್ವಿ. ಮುಂದೆ ಹೀಗೆ ಇರುತ್ತೆ, ಅದೇ ಥರದ ಒಂದು ಡೈಲಾಗ್ಗಳಿರುತ್ತೆ. ಇನ್ನೊಂದು ಬಂತು, ರೀಡ್ ದ ಫಾಲೋಯಿಂಗ್ ಡೈಲಾಗ್ಸ್ ಆ್ಯಂಡ್ ರಿಪೋರ್ಟ್ ದ ಸೇಮ್ ಇನ್ ಇಂಡೈರೆಕ್ಟ್ ಸ್ಪೀಚ್, ದಟ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಏನಿದು? ಇಲ್ಲೊಂದು ಚಿತ್ರ ಬಂತು. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಚಿತ್ರ, ಮೊದಲನೇ ಚಿತ್ರದಲ್ಲಿ ನಮಗೆ ಇಲ್ಲೊಬ್ಳು ದೊಡ್ಡೋಡಿದಾಳೆ, ಇವಳು ಅಮ್ಮ. ಈ ಅಮ್ಮಂಗೆ ಒಂದು ದೊಡ್ಡ ಮಗು, ಇನ್ನೊಂದು ಚಿಕ್ಕ ಮಗು. ಈ ದೊಡ್ಡ ಮಗು ಏನು ಮಾಡಿಬಿಟ್ಟಿದೆ, ಸಿಕ್ಕಾಬಟ್ಟೆ ರೂಮ್ನ ಕೊಳಕು ಮಾಡಿಬಿಟ್ಟಿದೆ. ನೋಡಿ ಎಷ್ಟು ಕೊಳಕು ಮಾಡಿದೆ ರೂಮ್ನ, ಪೀಸ್ ಮಾಡಿದೆ, ಪೇಪರೆಲ್ಲ ಹರಿದು ಹಾಕಿದೆ. ಇಲ್ಲೊಂದು ಮಗು, ಈ ಮಗು ಬಾಲ್ ಇಟ್ಕೊಂಡಿದೆ. ಅಮ್ಮ ಮಗುಗೆ ಹೇಳ್ತಾ ಇದ್ದಾಳೆ ಕ್ಲೀನ್ ಇಟ್ ಅಪ್ ನಾವು, ಕ್ಲೀನ್ ಮಾಡುವಂಥ ಈ ಮಗುಗೆ, ದೊಡ್ಡ ಮಗುಗೆ ಹೇಳ್ತಾ ಇದ್ದಾಳೆ. ಈ ಮಗುಗೆ ಮಾತಾಡೋಕ್ಕೆ ಬರುತ್ತೆ, ಈ ಮಗುಗೆ ಮಾತಾಡೋಕ್ಕೂ ಬರೋಲ್ಲ, ಅಷ್ಟು ಚಿಕ್ಕದು. ಅಮ್ಮ ಎರಡನೇದರಲ್ಲಿ ಅಮ್ಮ ಹೊರಟೋದ್ಲು, ಅಮ್ಮ ಇಲ್ಲ ಇಲ್ಲಿ, ಆದರೆ ಕ್ಲೀನ್ ಆಗಿಲ್ಲ. ಇವಳು, ಈ ದೊಡ್ಡ ಮಗಳು ಹೇಳ್ತಾ ಇದ್ದಾಳೆ ಈ ಮಗುಗೆ, ಮಾಮ್ ಆಸ್ಕ್ಡ್ ಯು ಟು ಕ್ಲೀನ್ ಅಪ್ ದ ಮೆಸ್. ಅಮ್ಮ ಹೇಳೋದ್ಲು, ಅಮ್ಮ ನಿನಗೆ ಹೇಳೋದ್ಲು ನೀನು ಕ್ಲೀನ್ ಮಾಡ್ಬೇಕಂತೆ ಅಂತ ಇವಳು ಈ ಮಗುಗೆ ಹೇಳ್ತಾ ಇದ್ದಾಳೆ. ಸೊ ಇವನ್ನ ಒಟ್ಟು ಹೇಗೆ ರಿಪೋರ್ಟ್ ಮಾಡೋದು ಅಂತ ಸೊ ನೋಡೋಣ. ಸೊ ಈಗ ಮೊದಲನೇದರಲ್ಲಿ ನಾವು ನೋಡಿದ್ವಿ, ಈ ಚಿತ್ರದಲ್ಲಿ ನೋಡಿದ್ವಿ, ಅದನ್ನು ಹೇಳ್ತಾ ಇದ್ವಿ. ದ ಮದರ್ ಇನ್ಸ್ಟ್ರಕ್ಟೆಡ್ ಹರ್ ಅಂದರೆ ಇವಳು, ಹರ್ ಲಿಟಲ್ ಡಾಟರ್. ಮದರ್ ಇನ್ಸ್ಟ್ರಕ್ಟೆಡ್ ಹರ್ ಲಿಟಲ್ ಡಾಟರ್ ಟು ಕ್ಲೀನ್ ಅಪ್ ದ ಮೆಸ್. ಮೆಸ್ ಹಿಯರ್, ಮೆಸ್ ಅಂದರೆ ಗಲೀಜು. ಇನ್ ದ ರೂಮ್, ದಿಸ್ ಇಸ್ ದ ರೂಮ್. ಇನ್ ದ ರೂಮ್ ಶಿ ಹ್ಯಾಸ್ ಟು ಕ್ಲೀನ್ ಅಪ್ ದ ಮೆಸ್. ದಿಸ್ ಇಸ್ ವಾಟ್ ಮದರ್ ಆಸ್ಕ್ಡ್ ಹರ್. ಆದರೆ ಇವಳೇನು ಮಾಡ್ತಾಳೆ, ನೆಕ್ಸ್ಟು ಅವಳು, ನಾಯಿ ಹೇಳಿದ್ರೆ ನಾಯಿ ಬಾಲಕ್ಕೆ ಹೇಳ್ತು ಅಂತಾರಲ್ಲ ಹಾಗೆ, ಆಫ್ಟರ್ ದ ಮದರ್ ಲೆಫ್ಟ್, ಇಲ್ಲಿ ಅಮ್ಮ ಹೋದ್ಮೇಲೆ ದ ಲಿಟಲ್ ಡಾಟರ್ ಇನ್ಸ್ಟ್ರಕ್ಟೆಡ್ ಹರ್ ಯಂಗರ್ ಬ್ರದರ್ ದ್ಯಾಟ್ ದೇರ್ ಮದರ್, ಇವರಿಬ್ಬರು ಅಮ್ಮ ಅವಳು, ದೇರ್ ಮದರ್ ಹ್ಯಾಡ್ ಆಸ್ಕ್ಡ್ ಹಿಮ್ ಅಂದರೆ ಇವನು. ಯಾಕಂದರೆ ಇಲ್ಲಿ ಇವಳು ಹೇಳ್ತಾ ಇದ್ದಾಳೆ ಮಾಮ್ ಆಸ್ಕ್ಡ್ ಯು ಟು ಕ್ಲೀನ್ ಅಪ್ ದ ಮೆಸ್ ಅಂತ. ಇವನಿಗೆ ಹೇಳ್ತಾ ಇದ್ದಾಳೆ
ಪಾಪ ಇವನ ಮುಖ ಹೀಗಾಗಿದೆ, ಮೊದಲು ಹೀಗಿದ್ದ ಇವಾಗ ಹೀಗಾಗಿದೆ. ಆಸ್ಟ್ ಹಿಮ್ ಟು ಕ್ಲೀನ್ ಅಪ್ ದ ಮೆಸ್. ಸೊ ಈ ಥರ ನಾವು ಹಿ, ಹಿಮ್, ಹರ್, ದೆಮ್, ದೇರ್ ಈ ಥರ ಪದಗಳನ್ನು ಬಳಸೋದು ಹೇಗೆ ಅಂತ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬಹುದು. ಇನ್ನೊಂದು ಸ್ಲೈಡ್ ಬಂತು. ಯುವರ್ ಫಾದರ್ಸ್ ಸೆಲ್ ಫೋನ್ ರಿಂಗ್ಸ್. ಮನೆಯಲ್ಲಿ ಅಪ್ಪನ ಸೆಲ್ ಫೋನ್ ರಿಂಗ್ ಆಗುತ್ತೆ. ಯು ಟೇಕ್ ದ ಕಾಲ್. ಅಪ್ಪ ಇಲ್ಲ, ಅಪ್ಪ ಪ್ರಾಯಶಃ ಸ್ನಾನ ಮಾಡ್ತಿರ್ಬೋದು, ಒಳಗಡೆ ಎಲ್ಲ ಹೋಗಿರ್ಬೋದು. ಯುವರ್ ಫಾದರ್ಸ್ ಕಲೀಗ್ ಸ್ಪೀಕ್ಸ್. ನಿಮ್ಮ ತಂದೆಯ ಕೊಲೀಗ್ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನಿಮಗೆ, ಐ ಆಮ್ ಶ್ರೀಧರ್, ಯುವರ್ ಪಾಪಾಸ್ ಕೊಲೀಗ್. ಆಸ್ಕ್ ಯುವರ್ ಪಾಪ ಟು ಕಾಲ್ ಮೀ ಬಿಫೋರ್ ಹಿ ಲೀವ್ಸ್ ಫಾರ್ ವರ್ಕ್. ಇವತ್ತು ಮನೆಯಿಂದ ಹೊರಡಬೇಕಾದ್ರೆ ನನಗೆ ಫೋನ್ ಮಾಡಿ ಹೊರಡಕ್ಕೆ ಹೇಳು. ಟೆಲ್ ಹಿಮ್ ದ್ಯಾಟ್ ಐ ರಿಮೇನ್ ಅಟ್ ದ ಹೋಟೆಲ್ ಕಿಂಗ್ಸ್ ಕೋರ್ಟ್ ರೂಮ್ ನಂಬರ್ 208. ಟೆಲ್ ಹಿಮ್ ದ್ಯಾಟ್, ಅವ್ರಿಗೆ ಹೇಳು ನಾನು ಹೋಟೆಲ್ನಲ್ಲಿ ಕಿಂಗ್ಸ್ ಕೋರ್ಟ್ನಲ್ಲಿದ್ದೀನಿ, ರೂಮ್ ನಂಬರ್ 208 ಅಂತ. ಸೊ ಯುವರ್ ಪಾಪ ಕಮ್ಸ್ ಬ್ಯಾಕ್ ಆ್ಯಂಡ್ ಆಸ್ ಹೂಸ್ ಕಾಲ್ ಇಟ್ ವಾಸ್. ಅವ್ರಿಗೆ ಕೇಳಿಸಿದೆ, ಆದರೆ ಅವ್ರು ಅಟೆಂಡ್ ಮಾಡೋಕ್ಕಾಗಿಲ್ಲ. ಯಾರು ಫೋನು ಅಂತ ಕೇಳ್ತಾರೆ. ಯು ರಿಪೋರ್ಟ್ ಟು ಯುವರ್ ಫಾದರ್ ವಾಟ್ ಈಸ್ ಕೊಲೀಗ್ ಹ್ಯಾಡ್ ಟೋಲ್ಡ್ ಯು. ಅವರ ಕೊಲೀಗ್ ಶ್ರೀಧರ್ ಏನು ಹೇಳಿದ್ರು ಅಂತ ನೀವೀಗ ಅವ್ರಿಗೆ ಹೇಳ್ತೀರ. ಸೊ ದ ರಿಪೋರ್ಟೆಡ್ ಸ್ಪೀಚ್ ಸ್ಟಾರ್ಟ್ಸ್ ನೌ. ಸೊ ಈಗ ನೀವು ನಿಮ್ಮ ತಂದೆಗೆ ಹೇಳ್ತಾ ಇದ್ದೀರಾ, ಪಾಪ ಯುವರ್ ಕಲೀಗ್ ಮಿಸ್ಟರ್ ಶ್ರೀಧರ್ ಹ್ಯಾಡ್ ಕಾಲ್ಡ್ ಯು. ಪಾಪ ಯುವರ್ ಕಲೀಗ್, ನಿಮ್ಮ ಕೊಲೀಗು ಶ್ರೀಧರ್ ಅಂತ ಅವ್ರು ನಿಮಗೆ ಕಾಲ್ ಮಾಡಿದರು. ಏನು ಹೇಳಿದ್ರು? ಹಿ ಆಸ್ಕ್ಡ್ ಮೀ, ಶ್ರೀಧರ್, ಮಿಸ್ಟರ್ ಶ್ರೀಧರ್ ಆಸ್ಕ್ಡ್ ಮೀ ಟು ಇನ್ಫಾರ್ಮ್ ಯು ಟು ಕಾಲ್ ಹಿಮ್ ಬಿಫೋರ್ ಯು ಲೀವ್ ಫಾರ್ ವರ್ಕ್. ನೀವು ವಾಪಸ್ ಹೋಗೋದ್ರೊಳಗೆ, ಯು ಅಂದರೆ ಇಲ್ಲಿ ನೋಡಿ, ಆಸ್ಕ್ ಯುವರ್ ಅಂದರೆ ಇಲ್ಲಿ ಶ್ರೀ ಈ ಪಾಪ ಇದ್ದಾರಲ್ಲ ಅವರ ಮಗ. ಅದೇ ಇಲ್ಲಿ ಯು ಅಂದರೆ ಅಪ್ಪ. ಟು ಕಾಲ್ ಹಿಮ್ ಬಿಫೋರ್ ಯು ಲೀವ್ ಫಾರ್ ವರ್ಕ್. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಹಿ, ಹಿಸ್, ಹಿಮ್, ಮೀ ಈ ಥರದ ಪದಗಳನ್ನ ಚೆನ್ನಾಗಿ ನಮಗೆ ಅದ್ರ ಮೇಲೆ ಕಮಾಂಡ್ ಇದ್ದರೆ ಈಸಿಯಾಗಿ ಬರೀಬಹುದು. ಹಿ ಟೋಲ್ಡ್ ಮೀ. ಹಿ ಅಂದರೆ ಯಾರು? ಶ್ರೀಧರ್. ಮಿಸ್ಟರ್ ಶ್ರೀಧರ್ ಟೋಲ್ಡ್ ಮೀ. ಮೀ ಅಂದರೆ ಯಾರು? ಮಗ. ದ್ಯಾಟ್ ಹಿ ಸ್ಟೇಡ್ ಅಟ್ ದಿ ಹೋಟೆಲ್ ಕಿಂಗ್ಸ್ ಕೋರ್ಟ್. ಅಲ್ಲಿ ಹೋಟೆಲ್ ಕಿಂಗ್ಸ್ ಕೋರ್ಟಲ್ಲಿ ಇದ್ದಾರಂತೆ, ಇನ್ ದ ರೂಮ್ ನಂಬರ್ 208. ಸೊ ಒಟ್ಟು ಒಬ್ಬರು ಇನ್ನೊಬ್ಬರಿಗೆ ಹೇಳುವಾಗ ಕೆಲವು ಇನ್ಸ್ಟ್ರಕ್ಷನ್ಸ್ ಹೇಳಿರ್ತಾರೆ, ಇನ್ಫಾರ್ಮೇಷನ್ ಇರುತ್ತೆ. ದೇ ಆರ್ ನೀದರ್ ಸ್ಟೇಟ್ಮೆಂಟ್ಸ್ ನಾರ್ ಕ್ವೆಶ್ಚನ್ಸ್. ಆ ಥರದ ಇನ್ಫಾರ್ಮೇಷನ್ನು, ಇಂಪರೇಟಿವ್ ಸೆಂಟೆನ್ಸ್ಗಳನ್ನು ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ಈ ಸ್ಲೈಡಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ ನಾವು. ಇನ್ನೊಂದು ಬನ್ನಿ, ರೀಡ್ ದ ಫಾಲೋಯಿಂಗ್ ಡೈಲಾಗ್ ಆ್ಯಂಡ್ ರಿಪೋರ್ಟ್ ದ ಸೇಮ್ ಇನ್ ದ ಇಂಡೈರೆಕ್ಟ್ ಸ್ಪೀಚ್. ಅದೇ ಥರದ ಇನ್ನೊಂದು. ಇಬ್ಬರು ಕ್ಲಾಸ್ಮೇಟ್ಸ್ ಮಾತಾಡ್ತಾ ಇದ್ದಾರೆ ಇಲ್ಲಿ. ಒಬ್ಬಳು ಹೇಳ್ತಾಳೆ, ವಾಟ್ ವಾಸ್ ಕವರ್ಡ್ ಇನ್ ದ ಕ್ಲಾಸ್ ಎಸ್ಟರ್ಡೇ ಐ ವಾಸ್ ನಾಟ್ ಕೀಪಿಂಗ್ ವೆಲ್. ನನಗೆ ಹುಷಾರಿರಲಿಲ್ಲ ಅಂತ ಇವಳು ಹೇಳ್ತಾ ಇದ್ದಾಳೆ. ನಂಗೆ ಹುಷಾರಿರಲಿಲ್ಲ, ಏನಾಯಿತು ನಿನ್ನೆ ಕ್ಲಾಸಲ್ಲಿ ನನಗೆ ಹೇಳು ಅಂತ. ಸೊ ಇವಳಿಗೆ ರಿಪ್ಲೈ ಮಾಡ್ತಾಳೆ. ಇವರಿಬ್ಬರು ಹೆಸರು ಗೊತ್ತಿಲ್ಲ, ನಾವು ಇವ್ರನ್ನ ಎಕ್ಸ್ ಅನ್ನೋಣ, ಇವ್ರನ್ನ ವೈ ಅನ್ನೋಣ. ಸೊ ಈಗ ಎಕ್ಸ್ ಕೇಳೋದಕ್ಕೆ ವೈ ಹೇಳ್ತಾ ಇದ್ದಾಳೆ, ಮ್ಯಾಮ್ ಟೋಲ್ಡ್ ಅಸ್ ಟು ಫಿನಿಶ್ ರೀಡಿಂಗ್ ಅಪ್ ಆನ್ ದಿ ಟಾಪಿಕ್ ಡಿಸ್ಕಸ್ಡ್. ಯಾವ ಟಾಪಿಕ್ ಡಿಸ್ಕಸ್ ಮಾಡಿದ್ದೀವೋ ಅದ್ರ ಬಗ್ಗೆ ಓದು ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗಾಗುತ್ತೆ ಅಂತ. ಸೊ ನಾನು ಆಗಲೇ ಹೇಳಿದೆ, ಇಬ್ಬರು ಹೆಸರು ಗೊತ್ತಿಲ್ಲದಲ್ಲ ಇರೋದ್ರಿಂದ ಇವಳನ್ನೇ ಎಕ್ಸ್ ಅಂತ ಕರೆದ್ವಿ. ಮಿಸ್ ಎಕ್ಸ್ ಆಸ್ಟ್ ಮಿಸ್ ವೈ. ಸೊ ಇವಳನ್ನ ಮಿಸ್ ಎಕ್ಸ್ ಅಂದ್ವಿ, ಇವಳನ್ನ ಮಿಸ್ ವೈ ಅಂದ್ವಿ. ಇವರಿಬ್ಬರನ್ನ ಮಿಸ್ ಎಕ್ಸ್ ಆಸ್ಟ್ ಮಿಸ್ ವೈ ವಾಟ್ ಹ್ಯಾಡ್ ಬೀನ್ ಕವರ್ಡ್ ಇನ್ ದ ಕ್ಲಾಸ್ ದ ಪ್ರೀವಿಯಸ್ ಡೇ. ಇಲ್ಲಿ ಎಸ್ಟರ್ಡೇ ಅಂತ ಬಂದಿರೋದು, ಇಲ್ಲಿ ಪ್ರೀವಿಯಸ್ ಡೇ ಆಗುತ್ತೆ. ವಾಟ್ ವಾಸ್ ಕವರ್ಡ್ ಅನ್ನೋದು ವಾಟ್ ಹ್ಯಾಡ್ ಬೀನ್ ಕವರ್ಡ್ ಅಂತ ಆಗುತ್ತೆ. ಆ ಥರ ರಿಪೋರ್ಟೆಡ್ ಸ್ಪೀಚಲ್ಲಿ ಚೇಂಜಸ್ನ ನಾವು ಗಮನಿಸಬೇಕು. ಅದಕ್ಕೆ ಮಿಸ್ ಎಕ್ಸ್ ಆ್ಯಡೆಡ್ ದಟ್ ಶಿ ಹ್ಯಾಡ್ ನಾಟ್ ಬೀನ್ ಕೀಪಿಂಗ್ ವೆಲ್. ಐ ವಾಸ್ ನಾಟ್ ಕೀಪಿಂಗ್ ವೆಲ್ ಅನ್ನೋದನ್ನು ಇಲ್ಲಿ ನಾವು ಶಿ ಹ್ಯಾಡ್ ನಾಟ್ ಬೀನ್ ಕೀಪಿಂಗ್ ವೆಲ್ ಅಂತ ಮಾಡಿದ್ದೀವಿ, ಅವಳಿಗೆ ಹುಷಾರಿರಲಿಲ್ಲ ಅಂತ. ಸೊ ನೆಕ್ಸ್ಟ್ ಒನ್ ಈಸ್ ಮಿಸ್ ವೈ. ಈಗ ಇವಳು ರಿಪ್ಲೈ ಮಾಡ್ತಾ ಇದ್ದಾಳೆ, ಮಿಸ್ ವೈ ರಿಪ್ಲೈಡ್ ದ್ಯಾಟ್ ಮ್ಯಾಮ್ ಹ್ಯಾಡ್ ಟೋಲ್ಡ್ ದೆಮ್ ಅಂದರೆ ಇಡೀ ಕ್ಲಾಸ್ಗೆ ಟು ಕಂಪ್ಲೀಟ್ ರೀಡಿಂಗ್ ಅಪ್ ಆನ್ ದ ಟಾಪಿಕ್ ಡಿಸ್ಕಸ್ಡ್. ಯಾವುದು ಟಾಪಿಕ್ ಮಾಡಿತ್ತು ಆ ಟಾಪಿಕ್ ಮೇಲೆ ಓದ್ಕೊಂಡು ಬನ್ನಿ, ಕಂಪ್ಲೀಟ್ ದ ರೀಡಿಂಗ್ ವರ್ಕ್ ಅಂತ ಹೇಳಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ try to understand how to change the direct speech to indirect speech. So one more, your friend Vandita calls and tells you. Vandita ಅಂತ ನಿಮಗೊಬ್ಬರು ಫ್ರೆಂಡು, ನಿಮ್ಮ ಫ್ರೆಂಡು ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಹೇಳ್ತಾ ಇದ್ದಾರೆ ವಿ ಆರ್ ಗೋಯಿಂಗ್ ಟು MG ರೋಡ್ ಫಾರ್ ಶಾಪಿಂಗ್ ಹೋಗೋಣ MG ರೋಡ್ಗೆ ಅಂತ ಅಂದ್ಕೊಂಡಿದ್ದೀವಿ. ವಿ ಆರ್ ಗೋಯಿಂಗ್ ಟು MG ರೋಡ್. ಯು ಜಾಯಿನ್ ಅಸ್ ಅಟ್ ಸೆಂಟ್ರಲ್ ಲೈಬ್ರರಿ. ನೀನು ಸೆಂಟ್ರಲ್ ಲೈಬ್ರರಿನಲ್ಲೇ ಜಾಯಿನ್ ಆಗು ಅಂತ ಯಾರೋ
ವಂದಿತಾ ನಿಮಗೆ ಕಾಲ್ ಮಾಡಿದ್ದಾರೆ, ಮತ್ತು ನಿಮ್ಗೆ ಹೇಳ್ತಾ ಇದ್ದಾರೆ ಕಾಲ್ ಇಶಿತಾ ಆ್ಯಂಡ್ ರಿಕ್ವೆಸ್ಟ್ ಹರ್ ಟು ಜಾಯಿನ್ ಅಸ್ ಅಟ್ ಎಮ್ ಜಿ ರೋಡ್. ನೀನು ಸೆಂಟ್ರಲ್ ಲೈಬ್ರರಿ ಹತ್ರ ಜಾಯಿನ್ ಅದು ಹಾಗೂ ಇಶಿತಾಗೆ ಫೋನ್ ಮಾಡಿ ಹೇಳು ಅವಳು ಎಮ್ ಜಿ ರೋಡಲ್ಲಿ ಜಾಯಿನ್ ಆಗಬೇಕು. ಆ್ಯಂಡ್ ಧೃತಿ ಟು ಜಾಯಿನ್ ಅಸ್ ಅಟ್ ಹಟ್. ಹಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಆ ಹಟ್ ರೆಸ್ಟೋರೆಂಟ್ಗೆ ಡೈರೆಕ್ಟಾಗಿ ಬಂದು ಜಾಯಿನ್ ಆಗೋ ಅಂತ. ಸೊ ದಿಸ್ ಈಸ್ ವಾಟ್ ನೌ ಯು ಹ್ಯಾವ್ ಟು ಕಾಲ್ ಇಶಿತಾ ಆ್ಯಂಡ್ ಟೆಲ್ ಹರ್ ವಾಟ್ ವಂದಿತಾ ಟೋಲ್ಡ್ ಯು. ವಂದಿತಾ ಏನು ಹೇಳೋದು ಅಂತ ನೀವು ಇಶಿತಂಗೆ ಕಾಲ್ ಮಾಡಬೇಕು. ಈಗ ನೀವು ಇಶಿತಂಗೆ ಹಾಯ್ ಇಶಿತಾ ಅಂತ, ಹಾಯ್ ಇಶಿತಾ ಅಂತ ನೀವು ಕಾಲ್ ಮಾಡ್ತೀರಾ. ಹೆಲೋ ಇಶಿತಾ, ವಂದಿತಾ ಹ್ಯಾಡ್ ಕಾಲ್ಡ್ ಮೀ. ಸೊ ಈಗ ಇಶಿತಂಗೆ ನೀವು ಕಾಲ್ ಮಾಡಿದ್ದೀರಾ, ವಂದಿತಾ ಮಾಡಿದ್ದನ್ನು ಅವಳಿಗೆ ಹೇಳ್ತಾ ಇದ್ದೀರಾ, ಕಾಲ್ಡ್ ಮೀ ಆ್ಯಂಡ್ ಟೋಲ್ಡ್ ಮೀ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಎಮ್ ಜಿ ರೋಡ್ ಫಾರ್ ಶಾಪಿಂಗ್. She asked me to join at the Central Library. She requested you to join at MG Road and I have to direct Dhruti to join us at Hut Restaurant directly. So ಇಶಿತಾ ಹಂಗೆ ಫೋನ್ ಮಾಡಿ ಹೇಳಿದ್ದೀರಾ, ವಂದಿತಾ ಮಾಡಿದ್ಲು. ಈಗ ಅವಳು ಹೇಳಿದ್ಲು ನಾವು ಎಮ್ ಜಿ ರೋಡ್ಗೆ ಹೋಗ್ತಾ ಇದ್ದೀವಂತೆ. ಸೊ ನಾನು ಸೆಂಟ್ರಲ್ ಲೈಬ್ರರಿ ಹತ್ರ ಜಾಯಿನ್ ಆಗ್ತಾಯಿದ್ದೀನಿ, ನೀನು ಇಲ್ಲಿ ಎಮ್ ಜಿ ರೋಡ್ ಹತ್ರ ಜಾಯಿನ್ ಆಗುವಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಶಿ ಹ್ಯಾಸ್ ರಿಕ್ವೆಸ್ಟೆಡ್ ಆ್ಯಂಡ್ ಐ ಹ್ಯಾವ್ ಟು ಡೈರೆಕ್ಟ್ ಧೃತಿಗೆ, ಮತ್ತು ಧೃತಿಗೂ ಕಾಲ್ ಮಾಡಿ ಹೇಳಬೇಕೇನಂತ, ಟು ಜಾಯಿನ್ ಅಸ್ ಅಟ್ ಹಟ್ ರೆಸ್ಟೋರೆಂಟ್ ಡೈರೆಕ್ಟಾಗಿ ಹಟ್ಟಿಗೆ ಬಂದ್ಬಿಡು ಅಂತ, ಅವಳಿಗೆ ಹಟ್ ರೆಸ್ಟೋರೆಂಟ್ಗೆ ಬಂದ್ಬಿಡು ಅಂತ ನಾನು ಧೃತಿಗೆ ಹೇಳಬೇಕು. ಸೊ ಲುಕ್ ಅಟ್, ನನಗೆ ಹೀಗೆ ಹೇಳಿದಾಳೆ, ನಾನು ಹೀಗೆ ಮಾಡಬೇಕು, ನೀನು ಹೀಗೆ ಮಾಡು, ನಾನು ಹೀಗೆ ಮಾಡ್ತೀನಿ. ದಿಸ್ ಈಸ್ ಹೌ ಥಿಂಗ್ಸ್ ಆರ್ ಲರ್ನ್ಡ್. ಇನ್ಸ್ಟ್ರಕ್ಷನ್ಸ್ನ ನಾವು ಹೇಗೆ ಇಂಡೈರೆಕ್ಟ್ ಸ್ಪೀಚಿಂಗ್ ಮಾಡಬೇಕು ಅನ್ನೋದು ಈ ಸ್ಲೈಡಲ್ಲಿ ನೋಡಿದ್ವಿ. ಮತ್ತು ನಾವು ಇನ್ಸ್ಟ್ರಕ್ಷನ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಯುವರ್ ಕಂಪನಿ ಮ್ಯಾನೇಜರ್ ಕಾಲ್ಸ್ ಆ್ಯಂಡ್ ಟೆಲ್ಸ್ ಯು. ಸೊ ನಾವು ಯು ಆರ್ ವರ್ಕಿಂಗ್ ಇನ್ ಎ ಕಂಪನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯುವರ್ ಕಂಪನಿ ಮ್ಯಾನೇಜರ್ ಕಾಲ್ಸ್ ಆ್ಯಂಡ್ ಟೆಲ್ಸ್ ಯು, ಟೆಲ್ ದ ಅಕೌಂಟೆಂಟ್ ನಾಟ್ ಟು ಇಶ್ಯೂ ಎನಿ ಚೆಕ್. ಯಾವುದೇ ಚೆಕ್ನ ಯಾರಿಗೂ ಇಶ್ಯೂ ಮಾಡಬೇಡ ಅಂತ ಹೇಳು ಅಂತ ನಿಮಗೆ ನಿಮ್ಮ ಕಂಪನಿ ಮ್ಯಾನೇಜರು ಹೇಳ್ತಾ ಇದ್ದಾರೆ. ಅವ್ರ ಅಕೌಂಟೆಂಟಿಗೆ ಹೇಳಿಲ್ಲ, ನಿಮಗೆ ಹೇಳ್ತಿದ್ದಾರೆ, ನೀವೀಗ ಅಕೌಂಟೆಂಟಿಗೆ ಹೇಳಬೇಕು. ಮತ್ತೆ ಅಕೌಂಟೆಂಟಿಗೆ ಹೇಳಬೇಕು ನೀವು. ಟೆಲ್ ಹಿಮ್ ಟು ಫೈಂಡ್ ಔಟ್ ದ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ ಹೇಳಬೇಕು. ಟೆಲ್ ಹಿಮ್ ಟು ಡ್ರಾ ಸಮ್ ಮನಿ ಫಾರ್ ಪೆಟಿ ಕ್ಯಾಶ್. ಸ್ವಲ್ಪ ಮನೆಯಲ್ಲಿ ಈಗ ಕಂಪ್ನಿನಲ್ಲಿ ಪೆಟಿ ಕ್ಯಾಶ್ ಇಟ್ಕೋ, ಸ್ವಲ್ಪ ಕ್ಯಾಶ್ ಇಟ್ಕೋ ಅಂತ ಹೇಳಿದ್ದಾರೆ. ಟೆಲ್ ಹಿಮ್ ಟು ಕಾಲ್ ಮೀ ಇನ್ ದ ಈವ್ನಿಂಗ್ ಬೈ 6 o'clock. ಅಂದರೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಮ್ಯಾನೇಜರ್ಗೆ, ಅಕೌಂಟೆಂಟು ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳಬೇಕು, ಏನೇನಾಯಿತು ಅಂತ ಹೇಳಬೇಕು, ರಿಪೋರ್ಟ್ ಮಾಡು. ಸೊ ನಿಮಗೆ ಮ್ಯಾನೇಜರ್ ಹೇಳಿದ್ದಾರೆ, ನೀವು ಅಕೌಂಟೆಂಟ್ಗೆ ಹೇಳಬೇಕು, ಅಕೌಂಟೆಂಟ್ ಮ್ಯಾನೇಜರಿಗೆ ಮತ್ತೆ ಹೇಳಬೇಕು. ಇವೆಲ್ಲ ಥರದ ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಇನ್ಸ್ಟ್ರಕ್ಷನ್ಸ್ನ ಹೇಗೆ ರಿಪೋರ್ಟ್ ಮಾಡ್ತೀವಿ, ರಿಪೋರ್ಟ್ ಮಾಡಬೇಕಾದ್ರೆ ನಾವು ಏನೇನೇನೇನೋ ರೂಲ್ಸು ಫಾಲೋ ಮಾಡಬೇಕು. ನೋಡೋಣ ಬನ್ನಿ. ಸೊ ಈಗ ನೀವು ಅಕೌಂಟೆಂಟ್ ಹತ್ರ ಹೋಗಿದ್ದೀರಾ, ಹೋಗ್ಬಿಟ್ಟು ಹೇಳ್ತೀರಾ ಮ್ಯಾನೇಜರ್ ಟೋಲ್ಡ್ ಮೀ ಅಂತ ಫಸ್ಟ್ ಹೇಳಬೇಕು. ಮ್ಯಾನೇಜರ್ ಟೋಲ್ಡ್ ಮೀ ಟು ಇನ್ಫಾರ್ಮ್ ಯು ಅಂದರೆ ಇಲ್ಲಿ ಅಕೌಂಟೆಂಟ್. ನಾಟ್ ಟು ಇಶ್ಯೂ, ಅವರೇನು ಹೇಳಿದ್ದಾರೆ, ನಾಟ್ ಟು ಇಶ್ಯೂ ಅಂತಲೇ ಹೇಳಿದ್ದಾರೆ. ಸೊ ನಾನಲ್ಲಿ ಡೋಂಟ್ ಇಶ್ಯೂ ಅಂತ ಹೇಳಬಾರ್ದು. ಸೊ ಡೋಂಟ್ ಇಶ್ಯೂ ಅಂತ ಹೇಳಿದ್ರೆ ನೀವು ಆರ್ಡರ್ ಕೊಟ್ಟಂಗೆ ಆಗುತ್ತೆ. ನಾಟ್ ಟು ಇಶ್ಯೂ ಅಂದರೆ ಮ್ಯಾನೇಜರ್ ಹೇಳಿದ್ದಾರೆ, ನಾ ಹೇಳ್ತಾ ಇದ್ದೀನಿ ಅಂತ ಆಗುತ್ತೆ. ಇಶ್ಯೂ ಮಾಡಬೇಡಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗುತ್ತೆ. ಮಾಡಬಾರ್ದಂತೆ, ಅಂತೆ ಅನ್ನೋದನ್ನು ಕನ್ನಡದಲ್ಲಿ ನಾವು ಹೇಗೆ ಹೇಳ್ತೀವೋ, ಮ್ಯಾನೇಜರ್ ಟೋಲ್ಡ್ ಮೀ ಟು ಇನ್ಫಾರ್ಮ್ ಯು ನಾಟ್ ಟು ಇಶ್ಯೂ ಎನಿ ಚೆಕ್. ನೋಡಿ ಇಲ್ಲಿ ಅಂತೆ ಅನ್ನೋದೊಂದು ಭಾವನೆ ಬರುತ್ತೆ. ಇಲ್ಲಿ ಮಾಡಬಾರ್ದಂತೆ, ಹೇಳಬಾರ್ದಂತೆ, ಹೋಗಬಾರ್ದಂತೆ, ಈ ಅಂತೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ವರ್ಡ್ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ. ಹಿ ಅಂದರೆ ಮ್ಯಾನೇಜರ್ ಆಲ್ಸೋ ಇನ್ಸ್ಟ್ರಕ್ಟೆಡ್ ಯು, ನಿಮಗೆ ಹೇಳಿದ್ದಾರೆ ಟು ಫೈಂಡ್ ಔಟ್ ದ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಮತ್ತು ಡ್ರಾ ಸಮ್ ಮನಿ ಫಾರ್ ಪೆಟಿ ಕ್ಯಾಶ್ ಆಗಿ ತಗೋಬೇಕಂತೆ. ದಿಸ್ ಈಸ್ ವಾಟ್ ಈಸ್ ಸೆಟ್. ಆ್ಯಂಡ್ ಯು ನೀಡ್ ಟು ಕಾಲ್ ಹಿಮ್, ನೀವು ಫೋನ್ ಮಾಡಬೇಕಂತೆ. ಟೆಲ್ ಹಿಮ್ ಟು ಕಾಲ್ ಮೀ ಅಂತ ಮ್ಯಾನೇಜರ್ ಹೇಳಿದ್ದಾರೆ. ನೀವು ಅಕೌಂಟೆಂಟ್ಗೆ ಏನು ಹೇಳಬೇಕು, ಯು ನೀಡ್ ಟು ಕಾಲ್ ಹಿಮ್ ಅಟ್ 6 this evening. ಸೊ ಈವ್ನಿಂಗ್ ಬೈ 6 ಅಂತ ಹೇಳಿದ್ದಾರೆ, ನೀವು ಬೈ ಯೂಸ್ ಮಾಡಿಲ್ಲ, ಇಟ್ಸ್ ಓಕೆ, ಅಟ್ 6 this evening ಅಂತ ಹೇಳ್ತಾ ಇದ್ದೀರಾ. ಸೊ ಮ್ಯಾನೇಜರ್ ನಿಮಗೆ ಅಕೌಂಟೆಂಟ್ಗೆ ತಿಳಿಸಿ ಅಂತ ಹೇಳಿದ್ದನ್ನು ನೀವು ಈಗ ಮ್ಯಾನೇಜರ್ ಹತ್ರ ಹೋಗಿ ಯು ಅಂತ ಹೇಳಿ ತಿಳಿಸ್ತಾ ಇದ್ದೀರಾ. ದಿಸ್ ಈಸ್ ಹೌ information which are instructions can be put in this way. Report the manager's instructions to accountant. Report the manager's instructions to accountant. Make a ಇನ್ನೊಂದು ಅದೇ ಥರದ ಮಾತಿದು. ಮೇಕ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆನ್ಸ್,
ಮ್ಯಾನೇಜರ್ ಮತ್ತೆ ಹೇಳಿದ್ದಾರೆ, ನೀವು ಮತ್ತೆ ಅಕೌಂಟೆಂಟ್ ಹತ್ರನೇ ಹೋಗಬೇಕು. ಮೇಕ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆನ್ಸ್, ಮೇಕ್ ಪೇಮೆಂಟ್ ಟು ಕನಕರಾಜ್, ಡೋಂಟ್ ಆಫರ್ ಎನಿ ಚೆಕ್, ಗೋ ಟು ಬ್ಯಾಂಕ್ ಆ್ಯಂಡ್ ರೆಮಿಟ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಅಲ್ಲಿ ಪೆಟ್ಟಿ ಕ್ಯಾಶ್ ತೊಗೊಳಕ್ಕೆ ಬ್ಯಾಂಕಿಗೆ ಹೋಗಬೇಕಿತ್ತು. ಈಗ ಇನ್ನೊಂದು ದಿನ ಅದೇ ಮ್ಯಾನೇಜರ್ ಇರ್ಬೋದು ಅಥವಾ ಬೇರೆ ಮ್ಯಾನೇಜರ್ ಇರ್ಬೋದು, ಅದೇ ಅಕೌಂಟೆಂಟ್ ಇರ್ಬೋದು, ಬೇರೆ ಅಕೌಂಟೆಂಟ್ ಆಗಿರ್ಬೋದು. ಒಟ್ಟು ಇನ್ಸ್ಟ್ರಕ್ಷನ್ ಇದು. ಸ್ಟೇಟ್ಮೆಂಟ್ ಮಾಡಿ ಅಂತ ಅಕೌಂಟೆಂಟಿಗೆ ತಿಳಿಸ್ಬೇಕು. ಪೇಮೆಂಟ್ ಮಾಡಬೇಕು ಕನಕರಾಜ್ಗೆ. ಕನಕರಾಜ್ ಯಾರೋ ಔಟ್ಸೋರ್ಸ್ ಅನಿಸುತ್ತೆ, ಬೇರೆ ಅವ್ರು ಬಂದು ಏನೋ ವರ್ಕ್ ಮಾಡಿಕೊಟ್ಟು ಹೋಗಿದ್ದಾರೆ. ಪ್ಲಂಬರ್ ಇರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ಇರ್ಬೋದು ಅಥವಾ ಸಮ್ ಔಟ್ಸೋರ್ಸ್. ಸೊ ಡೋಂಟ್ ಆಫರ್ ಎನಿ ಚೆಕ್ ಕೊಡಬೇಡಿ. ಗೋ ಟು ಬ್ಯಾಂಕ್ ಆ್ಯಂಡ್ ರೆಮಿಟ್ ದ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಕನಕರಾಜ್ಗೆ ಪೇಮೆಂಟ್ ಆಗಬೇಕು, ಆದರೆ ಚೆಕ್ ಕೊಡೋಂಗಿಲ್ಲ. ಯಾವ ಥರ? ಬೇರೆ ಯಾವುದೇ ಚೆಕ್ ಕೊಡೋಂಗಿಲ್ಲ. ಸೊ ದಿಸ್ ಈಸ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಸೊ ರಿಪೋರ್ಟೆಡ್ ಸ್ಪೀಚಲ್ಲಿ ನಾವು ಅದನ್ನು ಹೇಗೆ ಮಾಡ್ತೀವಿ ನೋಡೋಣ ಬನ್ನಿ. ಮ್ಯಾನೇಜರ್ ಟೋಲ್ಡ್ ಮೀ. ಮ್ಯಾನೇಜರ್ ನನಗೆ ಹೇಳಿದ್ರು ಟು ಇನ್ಫಾರ್ಮ್ ಯು ಟು ಮೇಕ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆನ್ಸ್ ಆ್ಯಂಡ್ ಪೇ ಕನಕರಾಜ್. ಒಂದೇ ಇದರಲ್ಲಿ, ಅಂದರೆ ಎರಡನ್ನು ಒಂದರಲ್ಲೇ ತಂತೀವಿ. ಮೇಕ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆನ್ಸ್ ಆ್ಯಂಡ್ ಪೇ ಕನಕರಾಜ್. ಯಾಕಂದರೆ ಎಲ್ಲ ಪುಟ್ ಕೆಲಸಗಳು ಒಂದೊಂದಕ್ಕೆ ಒಂದೊಂದು ಸೆಂಟೆನ್ಸ್ ಮಾಡಿದ್ರೆ ಲಕ್ಷಣವಾಗಿ ಕಾಣೋದಿಲ್ಲ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಯು ಹ್ಯಾವ್ ಟು ಮಿಕ್ಸ್ ಸರ್ಟನ್ ಟೈಮ್ಸ್, ಆವಾಗ ಇದು ಚೆನ್ನಾಗಿ ಕಾಣುತ್ತೆ. ಯು ಆರ್ ಇನ್ಸ್ಟ್ರಕ್ಟೆಡ್ ನಾಟ್ ಟು ಆಫರ್ ಎನಿ ಚೆಕ್ ಕೊಡಬೇಡಿ ಅಂತ ಮ್ಯಾನೇಜರ್ ಹೇಳಿದ್ದಾರೆ. ಸೊ ಡೋಂಟ್ ಗಿವ್ ಚೆಕ್ ಟು ಎನಿಬಡಿ. ಒನ್ ಮೋರ್ ಥಿಂಗ್ ಈಸ್ he further directed you to go to bank and remit the monthly installment. So monthly installment anna pay ಮಾಡಬೇಕು, EMI na pay ಮಾಡಬೇಕು. So even this company has got some loan and accountant has to pay attention to remit the monthly installment. So these are the things. So 1 2 3 4 5 5 ಇನ್ಸ್ಟ್ರಕ್ಷನ್ ನ 3 ಸೆಂಟೆನ್ಸಲ್ಲಿ ಹೇಳಿದ್ದೀವಿ. ಯಾಕೆಂದರೆ ಒಂದೊಂದು ಸೆಂಟೆನ್ಸಲ್ಲಿ 2 ಹೇಳಿದ್ವಿ. ಈ ಸೆಂಟೆನ್ಸಲ್ಲಿ 2 ಹೇಳಿದ್ದೀವಿ, ಈ ಸೆಂಟೆನ್ಸಲ್ಲಿ 2 ಹೇಳಿದ್ದೀವಿ, ಈ ಸೆಂಟೆನ್ಸಲ್ಲಿ 1 ಹೇಳಿದ್ದೀವಿ. ಸೊ ಲುಕ್ ಅಟ್ 5 jobs done in 3 sentences. When you know how to put words properly, you can be communicating properly, work can be done beautifully. One more. Read the following dialogues and report the same in indirect speech. ಈಗ ಒಂದು ಡೈಲಾಗ್ ಬರುತ್ತೆ. ರಿಪೋರ್ಟರ್ ಹೇಳ್ತಾ ಇದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಸಚಿನ್ ತೆಂಡೂಲ್ಕರ್. ಯಾರು ನ್ಯೂಸ್ ರಿಪೋರ್ಟರು ಸಚಿನ್ ತೆಂಡೂಲ್ಕರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಯು ನೌ ಹ್ಯಾವ್ ಅನದರ್ ವರ್ಲ್ಡ್ ರೆಕಾರ್ಡ್ ಟು ಯುವರ್ ಕ್ರೆಡಿಟ್. ಸಚಿನ್ ತೆಂಡೂಲ್ಕರ್ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಬ್ಬ ಪ್ರೆಸ್ ರಿಪೋರ್ಟರ್ ಹೇಳ್ತಾ ಇದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಅದಕ್ಕೆ ಸಚಿನ್ ಹೇಳ್ತಾರೆ, ಗಾಡ್ ಈಸ್ ಗ್ರೇಟ್, ಐ ಓನ್ಲಿ ಎಂಜಾಯ್ ಮೈ ಕ್ರಿಕೆಟ್. ನಾನು ನನ್ನ ಕ್ರಿಕೆಟ್ನ ಎಂಜಾಯ್ ಮಾಡ್ತೀನಿ. ವೆನ್ ಐ ಎಂಜಾಯ್, ಪೀಪಲ್ ಎಂಜಾಯ್. ವೆನ್ ಐ ಎಂಜಾಯ್, ಆಟೋಮ್ಯಾಟಿಕಲಿ ವರ್ಲ್ಡ್ ರೆಕಾರ್ಡ್ಸ್ ಹ್ಯಾಪನ್ ಅನ್ನೋ ಹಿಡನ್ ಮೀನಿಂಗು ಮತ್ತು ಫಂಟಾಸ್ಟಿಕ್ಕಾಗಿ ಹೇಳಿದ್ದಾರೆ ಗಾಡ್ ಈಸ್ ಗ್ರೇಟ್ ಅಂತ. ರಿಪೋರ್ಟರ್, ಆಫ್ಟರ್ 200 ನಾಟ್ ಔಟ್ ಇನ್ ಎನ್ ODI ಒನ್ ಡೇ ಇಂಟರ್ನ್ಯಾಷನಲ್, ವಾಟ್ ನೆಕ್ಸ್ಟ್? ಕ್ಯಾನ್ ವಿ ಹೋಪ್ ಫಾರ್ 400+ ಇನ್ನಿಂಗ್ಸ್ ಇನ್ ಎ ಟೆಸ್ಟ್ ಮ್ಯಾಚ್? ಸಚಿನ್ ತೆಂಡೂಲ್ಕರ್ ಹೇಳ್ತಾ ಇದ್ದಾರೆ, ದ ಲವ್ ಆಫ್ ಮೈ ಕಂಟ್ರಿಮೆನ್ ಈಸ್ ಮೈ ಗ್ರೇಟೆಸ್ಟ್ ಸ್ಟ್ರೆಂಗ್ತ್. ಕ್ವೆಶ್ಚನ್ಸ್ ನೋಡಿದಾಗ ಆನ್ಸರ್ ಹೇಳಿರೋದು ನೋಡಿದ್ರೆ ಎಷ್ಟು ಹಂಬಲಾಗಿ ಮಾತಾಡ್ತಾರೆ ಸಚಿನ್ ಅಂತ ಅನಿಸುತ್ತೆ. ಇಷ್ಟು ಹಂಬಲಾಗಿ ಮಾತಾಡಿದ್ದಾರೆ, ಹೊಗಳ್ಕೋತಾ ಇಲ್ಲ. 200 ನಾಟ್ ಔಟ್ ಅವರು 400+ ಇನ್ನಿಂಗ್ಸಲ್ಲಿ ಟೆಸ್ಟ್ ಮ್ಯಾಚ್ ಆಡಿದ್ದಾರೆ, ಆದರೆ ಅದು ಯಾವುದನ್ನು ಹೇಳ್ತಾ ಇಲ್ಲ. ಗಾಡ್ ಈಸ್ ಗ್ರೇಟ್ ಅಂತ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ದ ಲವ್ ಆಫ್ ಮೈ ಕಂಟ್ರಿಮೆನ್ ಈಸ್ ಮೈ ಗ್ರೇಟೆಸ್ಟ್ ಸ್ಟ್ರೆಂಗ್ತ್. ನಾನು ಮಾಡಿದೆ ಅನ್ನೋ ದುರಹಂಕಾರವೇ ಇಲ್ಲ, ಅಹಂಕಾರವೇ ಇಲ್ಲ. ಸೊ ಇಲ್ಲೇನು, ದ ಲವ್ ದಟ್ ಐ ಗಾಟ್ ಫ್ರಮ್ ಮೈ ಕಂಟ್ರಿಮೆನ್, ದಟ್ ಈಸ್ ದ ಸ್ಟ್ರೆಂಗ್ತ್, ಡ್ಯೂ ಟು ದ್ಯಾಟ್ ಐ ಕುಡ್ ಡೂ ಆಲ್ ದೀಸ್ ಥಿಂಗ್ಸ್ ಅನ್ನೋ ಹಿಡನ್ ಮೀನಿಂಗ್ ಇದರಲ್ಲಿದೆ. ಲೆಟ್ ಅಸ್ ಸಿ ಹೌ ದಿಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ದ ರಿಪೋರ್ಟರ್ ಕಂಗ್ರ್ಯಾಚುಲೇಟೆಡ್ ಸಚಿನ್ ತೆಂಡೂಲ್ಕರ್ ಸಿನ್ಸ್ ಹಿ ಹ್ಯಾಡ್ ಅನದರ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಕ್ಕೆ ಸಚಿನ್ ತೆಂಡೂಲ್ಕರ್ಗೆ ರಿಪೋರ್ಟರ್ ಕಂಗ್ರ್ಯಾಚುಲೇಷನ್ ಮಾಡಿದ್ರು. ರಿಪೋರ್ಟರ್ ಕಂಗ್ರ್ಯಾಚುಲೇಟೆಡ್ ಅನ್ನೋದ್ರಲ್ಲಿ ನಾವು ಅದನ್ನು ಯಾಕೆ, ಬಿಕಾಸ್, ವೈ, ಆ್ಯಸ್ ಹಿ ಹ್ಯಾಡ್ ಅನದರ್ ವರ್ಲ್ಡ್ ರೆಕಾರ್ಡ್ ಟು ಹಿಸ್ ಅಂತಲೂ ಹೇಳ್ಬೋದು. ಆ್ಯಸ್ ಆಗ್ಬೋದು, ಇಲ್ಲ ಸಿನ್ಸ್ ಕೂಡ ಹಾಕ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಸಚಿನ್ ಅಕ್ನಾಲೇಜ್ ದಟ್ ಗಾಡ್ ಈಸ್ ಗ್ರೇಟ್. ಅವರು ಅವತ್ತು ಗಾಡ್ ಈಸ್ ಗ್ರೇಟ್ ಹೇಳಿದ್ರು, ಆದರೆ ನಾವು ಇವಾಗ ಮಾತಾಡ್ತಾ ಇದ್ದೀವಿ ಅಥವಾ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಂದರು, ಅವತ್ತು ಗಾಡ್ ಈಸ್ ಗ್ರೇಟು, ಇವತ್ತು ಗಾಡ್ ವಾಸ್ ಗ್ರೇಟ್ ಆಗಲ್ಲ, ಇವತ್ತಿಗೂ ಗಾಡ್ ಈಸ್ ಗ್ರೇಟೇ ಆಗುತ್ತೆ. ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದೀವಿ, ಹಿ ಆ್ಯಡೆಡ್ ದಟ್ ಹಿ ಓನ್ಲಿ ಎಂಜಾಯ್ಡ್ ಹಿಸ್ ಕ್ರಿಕೆಟ್. ಗಾಡ್ ಈಸ್ ಗ್ರೇಟ್ ಅನ್ನೋದೊಂದು ಹೇಳಿದ್ದೀವಿ,
ಆ್ಯಂಡ್ ಅಂದಾಗ ಆ್ಯಡೆಡ್ ಅಂತ ಸೇರಿಸ್ಬೇಕು. ಐ ಓನ್ಲಿ ಎಂಜಾಯ್ ಮೈ ಕ್ರಿಕೆಟ್. ಹಿ ಸೆಡ್ ಹಿ ಓನ್ಲಿ ಎಂಜಾಯ್ ಹಿಸ್ ಕ್ರಿಕೆಟ್. ಸೊ ನಾನು ಎಂಜಾಯ್ ಮಾಡ್ತೀನಿ ಅಂತ ಅದನ್ನು ಹೇಳಿದ್ದನ್ನು ಹೇಳ್ತಾ ಇದ್ದೀವಿ. ದ ರಿಪೋರ್ಟರ್ ಫರ್ದರ್ ಆಸ್ಡ್ ಹಿಮ್ ವಾಟ್ ದ ನೆಕ್ಸ್ಟ್ ರೆಕಾರ್ಡ್ ವುಡ್ ಬಿ. ಇಲ್ಲಿ ಇವರು ವಾಟ್ ನೆಕ್ಸ್ಟ್ ಅಷ್ಟೇ ಹೇಳಿದ್ದಾರೆ. ವಾಟ್ ದ ನೆಕ್ಸ್ಟ್ ರೆಕಾರ್ಡ್ ವುಡ್ ಬಿ ಆಫ್ಟರ್ 200 ನಾಟ್ ಔಟ್ ಇನ್ ಎನ್ ODI. ನೋಡಿ, ಆಫ್ಟರ್ 200 ನಾಟ್ ಔಟ್ ಇನ್ ಎನ್ ODI ಅನ್ನೋದನ್ನು ನೆಕ್ಸ್ಟ್ ತೊಗೊಂಡಿದ್ದೀವಿ. ಅದಕ್ಕೂ ಮುಂಚೆ ದ ರಿಪೋರ್ಟರ್ ಫರ್ದರ್ ಆಸ್ಡ್ ಹಿಮ್ ಅಂತ ಕೇಳಿದ್ದೀವಿ. ದ ರಿಪೋರ್ಟರ್ ವಂಡರ್ಡ್ ಇಫ್ ದೇ ಕುಡ್ ಹೋಪ್. ನೋಡಿ, ಇವೆಲ್ಲ ಇಲ್ಲಿ ಕ್ಯಾನ್ ವಿ ಅಂತಿದೆ, ಕ್ಯಾನ್ ವಿ ಹೋಪ್ ಅಂತ. ದ ರಿಪೋರ್ಟರ್ ವಂಡರ್ಡ್ ಇಫ್ ದೇ ಕುಡ್ ಹೋಪ್ ಫಾರ್ 400+ ಇನ್ನಿಂಗ್ಸ್ ಇನ್ ಎ ಟೆಸ್ಟ್ ಮ್ಯಾಚ್. ವಿ ಹೋಪ್, ವಿ ಅಂದರೆ ಇಲ್ಲಿ ಇನ್ಕ್ಲೂಡಿಂಗ್ ದ ರಿಪೋರ್ಟರ್ ಜೊತೆಗೆ ಇಂಡಿಯನ್ಸ್, ವಿ ಇಂಡಿಯನ್ಸ್ ಆ್ಯಸ್ ಹಿಸ್ ಸ್ಟ್ರೆಂತ್, ದೇ ಕುಡ್ ಹೋಪ್ ಫಾರ್ 400+ ಇನ್ನಿಂಗ್ಸ್ ಇನ್ ಅ ಟೆಸ್ಟ್ ಮ್ಯಾಚ್. 400+ ಇನ್ನಿಂಗ್ಸ್ ಇನ್ ಅ ಟೆಸ್ಟ್ ಮ್ಯಾಚ್. ಸೊ ಅದಕ್ಕೆ ಸಚಿನ್ ಏನು ಹೇಳ್ತಾರೆ ಅಂತ ನಾವು ನೋಡಿದ್ದೀವಿ. ಸಚಿನ್ ರಿಪ್ಲೈಡ್ ದಟ್ ಲವ್ ಆಫ್ ಹಿಸ್ ಕಂಟ್ರಿಮನ್ ವಾಸ್ ಹಿಸ್ ಗ್ರೇಟೆಸ್ಟ್ ಸ್ಟ್ರೆಂತ್. ಗ್ರೇಟೆಸ್ಟ್ ಸ್ಟ್ರೆಂತ್ ವಾಸ್ ಲವ್ ಆಫ್ ಹಿಸ್ ಕಂಟ್ರಿಮನ್ ಅಂತ ಅವ್ರು ಹೇಳಿದ್ದನ್ನು ನಾವು ಹೀಗೆ ರಿಪೋರ್ಟ್ ಮಾಡಿದ್ದೀವಿ. ಎಕ್ಸಲೆಂಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಕನ್ವರ್ಟ್ ದ ಇಂಪರೇಟಿವ್ ಸೆಂಟೆನ್ಸಸ್ which can be instructions or questions. So in the form of instructions, so how to report the instructions ಅಂತ ನೋಡಿದ್ವಿ. ವಂಡರ್ಫುಲ್. ಇದನ್ನು ನಾವು ಇಲ್ಲಿ ಕಲ್ತ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಟೈಮ್. ಆಲ್ ದ ಬೆಸ್ಟ್ ಫಾರ್ ಯುವರ್ ವೆಂಚರ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ how to convert the direct speech into indirect. Do well. Like, share, subscribe.